ಎಲ್ಲ ಶಿಕ್ಷಕ ಅಭ್ಯರ್ಥಿಗಳಿಗೆ ನಮಸ್ಕಾರ. ಈಗಾಗಲೇ ಅರ್ಜಿ ಹಾಕುವುದು ಮತ್ತು ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ನೀಡಿದ್ದೇನೆ. ಆದರೂ ಇನ್ನೂ ಕೆಲವರಿಗೆ ಗೊಂದಲ ಇದೆ. ಆ ಗೊಂದಲ ಇರುವವರಿಗಾಗಿ ಈ ವಿಡಿಯೋ. ಅರ್ಜಿ ಹಾಕುವಾಗ SSLC ಅಂಕಪಟ್ಟಿಯಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ನಿಮ್ಮ ತಾಯಿಯ ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆಯಲ್ಲ ಅದೇ ಪ್ರಕಾರ ತುಂಬಿ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಅಂದರೆ ಸ್ವಂತ ಊರು, ಪೋಸ್ಟಲ್ ಅಡ್ರೆಸ್ ಅಂದರೆ ಈಗ ನೀವು ಯಾವ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತೀರಲ್ಲ ಅದು ಪೋಸ್ಟಲ್ ಅಡ್ರೆಸ್. ಇಲ್ಲ ನೀವು ಸ್ವಂತ ಊರಿಗಿನ ಅಡ್ರೆಸ್ಸನ್ನು ಕೂಡ ಕೊಡಬಹುದು. ಎರಡನೇದು, ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಹೊಸದೇ ಇರಬೇಕು, ಇದೇ ಫಾರ್ಮೆಟ್ ಇರಬೇಕೆಂಬ ನಿಯಮ ಇಲ್ಲ. ಈಗಾಗಲೇ ನೀವು ಈ ಹಿಂದೆ ತೆಗೆಸ್ಕೊಂಡಿದ್ರೆ ಎಷ್ಟೇ ವರ್ಷದಿರಲಿ, 5 ವರ್ಷ ಅಂತ ಇರಬೇಕಂತೇನಿಲ್ಲ. 10 ವರ್ಷದಿದ್ದರು, 8 ವರ್ಷ ಇದ್ದರು, 7 ವರ್ಷದ ಹಿಂದಿದ್ದರು, ಯಾವುದಕ್ಕೂ ಗೊಂದಲ ಇಲ್ಲ. ಆರಾಮಾಗಿ ಅಪ್ಲಿಕೇಶನ್ ಹಾಕಿ. ಆದರೆ ಗ್ರಾಮೀಣ ಸರ್ಟಿಫಿಕೇಟ್ ಮೇಲೆ ನಿಯಮ ಪ್ರಕಾರ ಇರಬೇಕು. ಶಿಕ್ಷಣ ಅಧಿಕಾರಿ ಸಹಿ, ಗ್ರಾಮೀಣ ತಹಸೀಲ್ದಾರ್ ಸಹಿ ಇರಬೇಕಾಗ್ತದೆ. ಆಮೇಲೆ ಗ್ರಾಮೀಣದ ಸರ್ಟಿಫಿಕೇಟ್ ಮೇಲೆ RD ನಂಬರ್ ಇರಬೇಕು. ಇದನ್ನು ಇದ್ರೆ ನಿಮ್ಮದು ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡೋದಿಲ್ಲ. ಇಲ್ಲ ನೀವು ಹೊಸದೇ ಇರಲಿಲ್ಲ, 2023ರ ಸರ್ಕಾರದ ಅಧಿಸೂಚನೆ ಪ್ರಕಾರ ನಿಮ್ಮದು ಇಲ್ಲ ಅಂತೇಳಿ ರಿಜೆಕ್ಟ್ ಯಾವ ಕಾಲಕ್ಕೂ ಮಾಡೋದಿಲ್ಲ. ರಿಜೆಕ್ಟ್ ಮಾಡಿದ್ರೆ ನನ್ನ ಜವಾಬ್ದಾರಿ ಅಂತ ತಿಳ್ಕೊಳ್ಳಿ. ನಾನು ನಿಮ್ಮ ಪರವಾಗಿ ನ್ಯಾಯಾಲಯದಲ್ಲಿ ಕೇಸ್ ಹಾಕಿ ನಿಮಗೆ ನ್ಯಾಯ ಕೊಡಿಸ್ತೀನಿ. ಚಿಂತೆ ಮಾಡಬೇಡಿ. ಎಷ್ಟು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದರೂ ಕೂಡ ನೀವು ಇನ್ನೂ ಗೊಂದಲ, ಸರ್ ಕನ್ನಡ ಮಾಧ್ಯಮ ಹೊಸ ತೊಗೊಳ್ಬೇಕನೋ ಗ್ರಾಮೀಣ ಹೊಸ ತೆಗೆದುಕೊಳ್ಬೇಕು, ಏನೂ ಅಗತ್ಯ ಇಲ್ಲ. ಆಮೇಲೆ ಗ್ರಾಮೀಣ ಸರ್ಟಿಫಿಕೇಟ್ 8 ಲಕ್ಷ ದಾಟ್ತಂದ್ರೆ ಇನ್ಕಮ್ಮ, ಅವ್ರಿಗೆ ಗ್ರಾಮೀಣ ಸರ್ಟಿಫಿಕೇಟ್ ಸಿಗೋದಿಲ್ಲ. ಕೇವಲ ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಹಾಕ್ಬೋದು. ಯೋಜನಾ ನಿರಾಶ್ರಿತರು ಹಾಕ್ಬೋದು. ಯೋಜನಾ ನಿರಾಶ್ರಿತರು ಕನ್ನಡ ಮಾಧ್ಯಮಕ್ಕೂ ಇನ್ಕಮ್ಮ ಬಾಂಡ್ ಅಲ್ಲ. ಅದೇ ರೀತಿ ನಿಮ್ಮ B.Ed, BA ಡಿಗ್ರಿ ಸರ್ಟಿಫಿಕೇಟ್ ಅಲ್ಲಿ ಕಾನ್ವಿಕೇಶನ್ ಅಥವಾ ಪಾಸಿಂಗ್ ಯಾವುದರ ಒಂದು ಇದ್ರೆ ಸಾಕು. ಎರಡೂ ಬೇಕಂತ ಅಗತ್ಯ ಇಲ್ಲ, ಕಾನ್ವಿಕೇಶನ್ನೇ ಬೇಕಂತ ಅಗತ್ಯ ಇಲ್ಲ. ಆಮೇಲೆ ನೀವು SSLC ಯಾವುದೇ ಸರ್ಟಿಫಿಕೇಟ್ ತುಂಬುವಾಗ ನಿಮ್ಮ ರಿಜಿಸ್ಟರ್ ನಂಬರ್ ಬೇರೆ ಇರ್ತದೆ, ಅಲ್ಲಿ ಅಂಕಪಟ್ಟಿ ಮೇಲೆ ಒಂದು ಸೀರಿಯಲ್ ಇರ್ತದೆ, ಅದು ಸರ್ಟಿಫಿಕೇಟ್ ನಂಬರ. ನಿಮ್ಮ SSLC, PUC, ಡಿಗ್ರಿ, B.Ed ಎಲ್ಲದರ ಮೇಲೆ ಒಂದು ವಿಶೇಷವಾದ ನಂಬರ್ ಇರ್ತದೆ, ಅದಕ್ಕೆ ಸರ್ಟಿಫಿಕೇಟ್ ನಂಬರ್ ಅಂತಾರೆ. ನಿಮ್ಮ ಹಾಲ್ ಟಿಕೆಟ್ ನಂಬರ್ ಏನಿರ್ತಲ್ಲ ಅದಕ್ಕೆ ರಿಜಿಸ್ಟರ್ ನಂಬರ್ ಅಂತಾರೆ. ಇಲ್ಲಿ ಅರ್ಜಿ ಹಾಕುವಾಗ ರಿಜಿಸ್ಟರ್ ನಂಬರ್ ಇದ್ದಲ್ಲಿ ನಿಮ್ಮ ಹಾಲ್ ಟಿಕೆಟ್ ನಂಬರ್ ಹಾಕಿರಿ. ಅಲ್ಲಿ ಮಾರ್ಕಸ್ ಕಾರ್ಡ್ ಮೇಲೆ ಏನು ನಂಬರ್ ಇರ್ತಲ್ಲ ಅದು ಸರ್ಟಿಫಿಕೇಟ್ ನಂಬರ. ಇಷ್ಟನ್ನು ಗಮನಿಸಿಬಿಟ್ರೆ ಸಾಕು. ಅಂಕಪಟ್ಟಿ ಹಾಕುವಾಗ, ಅಂಕಗಳು ಹಾಕುವಾಗ ನೀವು ಗ್ರೇಸ್ ತೆಗೆದುಕೊಂಡು ಪಾಸಾಗಿದ್ದರೆ ಆ ಗ್ರೇಸನ್ನು ಹಿಡಿದುಕೊಂಡು ಹಾಕಿ. ನಿಮ್ಮ ಯೂನಿವರ್ಸಿಟಿ ಯಾವ ರೀತಿ ಅಂಕವನ್ನು ಪರಿಗಣಿಸ್ತಾರೆ, ಕೆಲವು ಎಕ್ಸ್ಟ್ರಾ ವಿಷಯ ಓದ್ಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಅದನ್ನು ಪರಿಗಣಿಸಿರೋದಿಲ್ಲ, ಅಂದ್ರೆ ರಿಸಲ್ಟ್ನಲ್ಲಿ ಅದನ್ನು ತೆಗೆದುಕೊಂಡಿರೋಲ್ಲ. ಆ ಅಂಕಗಳು ಬಿಟ್ಟು ರಿಸಲ್ಟ್ ಪರಿಗಣಿಸುವಾಗ ಯಾವ ಸಬ್ಜೆಕ್ಟ್ಗಳನ್ನು ಪರಿಗಣಿಸಲಾಗಿರ್ತಲ್ಲ ಅವೆಲ್ಲ ಸಬ್ಜೆಕ್ಟ್ಗಳನ್ನು ನೀವು ಅಂಕಗಳು ಹಾಕಬೇಕು. ಗರಿಷ್ಠ ಅಂಕಗಳು, ನೀವು ತೆಗೆದುಕೊಂಡ ಅಂಕಗಳು ಮತ್ತು ಎಲ್ಲ ಸೆಮಿಸ್ಟರ್ ಅಂಕಗಳು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ಎಲ್ಲ ವರ್ಷದಂತೂ ಕೂಡ ಹೇಳಲಾಗಿದೆ. ಅದನ್ನು ನೀವು ಗಮನಿಸಿದ್ರೆ ಸಾಕು. ಇನ್ನೊಂದು, ಕೆಲವರು ಇಲ್ಲಿ ನಾವು ಸರ್ ಇನ್ಕಮ್ ಸರ್ಟಿಫಿಕೇಟ್ ತೋರಿಸುವಾಗ ನಾವು ಶಿಕ್ಷಣಕ್ಕಾಗಿ, ಉದ್ಯೋಗಕ್ಕಾಗಿ ಅಂತ ಅಲ್ಲಿ ಯಾವುದೂ ಮೆನ್ಷನ್ ಮಾಡಿಲ್ಲ ಸರ. ಮೆನ್ಷನ್ ಮಾಡಿಲ್ಲ ಅಂದರೂ ನಡೀತದೆ, ಗೊಂದಲಕ್ಕೆ ಒಳಗಾಗಬೇಡಿ. ಆದರೆ ಯಾರು ಇಲ್ಲಿ ಸರ್ಕಾರಿಯನ್ನು ಸ್ಪಷ್ಟವಾಗಿ ಕೆಲವು ಜಾತಿಗಳನ್ನು ಸೂಚನೆ ಮಾಡ್ಯದಲ್ಲ, ಆ ಜಾತಿಯವರಿಗೆ ಮಾತ್ರ 2A ಸರ್ಟಿಫಿಕೇಟ್ ಇರಬಾರ್ದು, ಅವರು 3A ಇರಬೇಕು. ಅವರು ಮಾತ್ರ. ಯಾರಪ್ಪ ಅವರು? ಬಲಿಜ ಮತ್ತು ಉಪಜಾತಿಗಳಾದ ಬಲಜಿಗ, ಬಣಜಿಗ, ಗೌಡ ಬಣಜಿಗ, ನಾಯ್ಡು, ತೆಲುಗು ಬಲಿಜ, ತೆಲುಗು ಬಣಜಿಗ, ಜಟ್ಟಿ ಬಲಿಜ, ಶೆಟ್ಟಿ ಬಣಜಿಗ, ಬಣಜಿಗ ಶೆಟ್ಟಿ, ದಾಸರ ಬಲಿಜ, ದಾಸರ ಬಲಿಜಿಗ, ಬಳೆ ಬಣಜಿಗ, ಬಳೆ ಬಲಿಜಿಗ, ಬಳೆ ಜಟ್ಟಿ,
ಬಣಗಾರ ಬಲಿಜರೆಡ್ಡಿ ಜನ್ನಪ್ಪನ ಬಲಿಜ ಉಪ್ಪಾರ ತುಲೇರು ಬಲಿಜ ಉಪಜಾತಿಗಳನ್ನು ಅಂದ್ರೆ ಈ ಉಪಜಾತಿಗಳೇನದಾವಲ್ಲ ಇವುಗಳನ್ನು ಬಿಟ್ಟು ಮುನ್ನಾರ ಕಾರ್ಪು ಬಳಿಗಾರ ಮುನ್ನೂರು ಕಷ್ಟನ ದಾಸ ಬಣಿಸಿಗ ಇವರನ್ನು ಬಿಟ್ಟು ನಿಮ್ಮ ಜಾತಿ ಸರ್ಟಿಫಿಕೇಟ್ನಲ್ಲಿ ಶಿಕ್ಷಣ ಉದ್ಯೋಗಕ್ಕಾಗಿ ಅಂತ ಯಾವುದೂ ಮೆನ್ಷನ್ ಮಾಡಿಲ್ಲ ಅಂದರೂ ಕೂಡ ಅಪ್ಲಿಕೇಶನ್ ಹಾಕಿ. ಆದರೆ ನಿಮಗಲ್ಲಿ ಸರ್ಟಿಫಿಕೇಟ್ ತೊಗೊಳೋವಾಗ ನಿಮಗಲ್ಲಿ ಸರ್ಕಾರದ ನೀವು ಏನು ಹಾಕಿರೋ ನಿಮ್ಮ ಉದ್ದೇಶಕ್ಕೆ ಗೊತ್ತಿಲ್ಲ, ನಿಮ್ಮ ಆರ್ ಡಿ ನಂಬರ್ ಹಾಕಿದ್ರೆ ಗೊತ್ತಾಗ್ತದೆ. ಅಲ್ಲಿ ಶಿಕ್ಷಣಕ್ಕಾಗಿ ಬತ್ತು ಈ ವರ್ಗದವ್ರು ಬಿಟ್ಟು ಇವರು 3 ಇಯರ್ಸ್ ಸರ್ಟಿಫಿಕೇಟ್ ತೊಗೊಳ್ಳೇಬೇಕು. ಅಲ್ಲಿ ಉಳಿದದ್ದು ಅಲ್ಲಿ ನಿಮ್ಮ ಶಿಕ್ಷಣಕ್ಕಾಗಿ ಬತ್ತು ನೀವು ಈ ವರ್ಗದವ್ರು ಬಿಟ್ಟು ಉಳಿದವರು ಅಪ್ಲಿಕೇಶನ್ ಹಾಕ್ರಿ. ಶಿಕ್ಷಣಕ್ಕಾಗಿದ್ದರೂ ಕೂಡ ಅದು ಅಕ್ಸೆಪ್ಟ್ ಮಾಡುತ್ತೆ ಅಂದ್ರೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಸರ್ಕಾರದಲ್ಲಿ ನಿಮ್ಮ ರಿಜೆಕ್ಟ್ ಮಾಡೋದಲ್ಲ. ನಾಳೆ ವ್ಯಾಲಿಡಿಟಿ ಸರ್ಟಿಫಿಕೇಟ್ ಇಂಪಾರ್ಟೆಂಟ. ತಹಶೀಲ್ದಾರ್ ಕೊಟ್ಟಿರೋದು ಈ ಸರ್ಟಿಫಿಕೇಟ್ ಕೇವಲ ಒಂದು ಪಾಸ್ಪೋರ್ಟ್ ಇದ್ದಂಗೆ, ಮುಂದೆ ವೀಸಾ ಕೊಡೋರು ಬೇರೆ ಇರ್ತಾರೆ. ಆ ಕಾರಣಕ್ಕಾಗಿ ಇದೇ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಮತ್ತೆ ನಿಮ್ಮ ಈಗಾಗಲೇ ತೆಗೆಸ್ಕೊಂಡಿದ್ದ ಸರ್ಟಿಫಿಕೇಟನ್ನು ರಿಜೆಕ್ಟ್ ಮಾಡಿಸಿ ಮತ್ತೆ ಹೊಸ ತೆಗೆಸ್ಕೊಳ್ಳಿ. ಆದ್ರೆ ನಿಮ್ಮ 5 ವರ್ಷದ ಸರ್ಟಿಫಿಕೇಟ್ ಇತ್ತಂದ್ರೆ ಒ ಬಿ ಸಿ ಅವರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಹೊಸದಾಗಿ ತೆಗೆಸ್ಬೇಕಂತ ಏನು ಅಗತ್ಯ ಇಲ್ಲ. ಆದ್ರೆ ಎಸ್ ಸಿ ಒಳಗೆ ಎ ಬಿ ಸಿ ಅಂತ 3 ವರ್ಗ ಮಾಡಿದ್ದಾರೆ. ಅವ್ರು ಮಾತ್ರ ಹೊಸ ಸರ್ಟಿಫಿಕೇಟ್ ತೆಗೆಸ್ಕೊಳ್ಬೇಕು ಎ ಬಿ ಸಿ ಅಂತೇಳಿ. ಕೆಟಗರಿ ಫಸ್ಟ್ದವ್ರಿಗೆ ಈಗಾಗಲೇ ಶಾಶ್ವತ ಅದ, ಅವ್ರಿಗೇನು ಅಗತ್ಯ ಇಲ್ಲ. ಆಮೇಲೆ ಎಸ್ ಸಿ ಎಸ್ ಟಿ ಕೆಟಗರಿ ಫಸ್ಟ ಇವರಿಗೆ ಇನ್ಕಮ್ ಸರ್ಟಿಫಿಕೇಟ್ ಅಗತ್ಯ ಇಲ್ಲ. ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ನಿಮ್ಮ ಅರ್ಜಿ ಹಾಕುವ ಎಕ್ಸಾಮ್ ಫೀ ಏನಲ್ಲ ಅದು ಕನ್ಸೆಷನ್ ಸಿಗ್ತದೆ. ಆ ಫೀ ಕನ್ಸೆಷನ್ ಬೇಕಾದ್ರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಂತ ಹೇಳ್ಯಾರ. ನೌಕರಿಗಾಗಲ್ಲ, ಗೊಂದಲಕ್ಕೆ ಒಳಗಾಗಬೇಡಿ. ಆಮೇಲೆ ಗ್ರಾಮೀಣ ಸರ್ಟಿಫಿಕೇಟ್ ತೆಗೆಸ್ಕೊಳ್ಳುವಾಗ 1ರಿಂದ 10ನೇ ತರಗತಿಯಿಂದ ಕಲ್ತಿರಬೇಕು. ನೀವು ಚಿಣ್ಣರಂಗದ ಮೂಲಕ ಬಂದಿದ್ದರೆ ನಿಮಗೆ ಗ್ರಾಮೀಣ ಸರ್ಟಿಫಿಕೇಟ್ ಸಿಗೋದಿಲ್ಲ. ಅದೇ ರೀತಿ ಕನ್ನಡ ಮಾಧ್ಯಮದಲ್ಲಿ ಕೂಡ ಚಿಣ್ಣರಂಗದಿಂದ ನೇರವಾಗಿ 3 ಅಥವಾ 4ನೇ ತರಗತಿ ಅಡ್ಮಿಷನ್ ಮಾಡಿದ್ರಿ ಅಂದ್ರೆ ಶಿಕ್ಷಣಾಧಿಕಾರಿ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ರೆ ಅದನ್ನು ಪರಿಶೀಲನೆ ಮಾಡಿ ಅವರು ಸರ್ಟಿಫಿಕೇಟ್ ಕೊಟ್ಟರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಸಿಗ್ತದೆ, ಆದರೆ ಗ್ರಾಮೀಣ ಸಿಗುವುದಿಲ್ಲ. ಇದು ನಿಯಮ. ಹೊರ ರಾಜ್ಯದ ವ್ಯಕ್ತಿಗಳಿಗೆ, ಕನ್ನಡ ಅಭ್ಯರ್ಥಿಗಳಿಗೆ ಮಹಾರಾಷ್ಟ್ರ, ತೆಲುಗು, ಇದು ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಗೋವಾ ಈ ರಾಜ್ಯದ ಅಭ್ಯರ್ಥಿಗಳು ಅಲ್ಲಿರುವಂಥವ್ರು ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು. ಬಟ್ ಹೊರ ರಾಜ್ಯದ ಗ್ರಾಮೀಣ ಸರ್ಟಿಫಿಕೇಟ, ಹೊರ ರಾಜ್ಯದ ಜಾತಿ ಸರ್ಟಿಫಿಕೇಟ, ಹೊರ ರಾಜ್ಯದ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ ನಮ್ಮಲ್ಲಿ ಅನ್ವಯ ಆಗುವುದಿಲ್ಲ, ಕರ್ನಾಟಕದಲ್ಲಿ ಅನ್ವಯ ಆಗೋದಿಲ್ಲ. ನೀವು ಜನರಲ್ ಮೆರಿಟ್ನಲ್ಲಿ ಹಾಕಬೇಕಾಗ್ತದೆ. ಆಮೇಲೆ ಕಲ್ಯಾಣ ಕರ್ನಾಟಕ 371 ಸರ್ಟಿಫಿಕೇಟ್ ಶಿಕ್ಷಣಕ್ಕಾಗಿ ಬರೆದಿದ್ರು ಕೂಡ ನಡೀತದ, ಬರಲಿಲ್ಲ ನಡೀತದ. ಅಲ್ಲಿ ಉದ್ಯೋಗಕ್ಕಾಗಿ ಇರಬೇಕಂತ ಈಗಲೇ ಸ್ಪಷ್ಟ ಮಾಡಲಾಗಿದೆ. ಆಮೇಲೆ ಮದುವೆ ಆಗಿದ್ದರೂ ಕೂಡ ನೀವು ಕಲ್ಯಾಣ ಕರ್ನಾಟಕ ಬಿಟ್ಟು ಹೊರ ವ್ಯಕ್ತಿಗಳನ್ನು ಮದುವೆ ಆಗಿದ್ದರೂ ಕೂಡ ನಿಮಗೆ ಸರ್ಟಿಫಿಕೇಟ್ ಸಿಗ್ತದೆ, ಯಾವುದು ಚಿಂತೆ ಮಾಡುವ ಅಗತ್ಯ ಇಲ್ಲ. ಆಮೇಲೆ ಮದುವೆಯಾದ ಹೆಣ್ಣು ಮಕ್ಕಳು ಗಂಡನ ಜಾತಿ ಬರುವುದಿಲ್ಲ. ನೀವು ಹುಟ್ಟಿನಿಂದ ಏನು ಜಾತಿ ಇರ್ತಲ್ಲ ಅದೇ ಮುಂದುವರಿತದೆ. ಗಂಡನ ಇನ್ಕಮ್ ಬರ್ತದೆ, ಗಂಡನ ಜಾತಿ ಬರುವುದಿಲ್ಲ. ಆಮೇಲೆ ಪೋಷಕರಾದ ಅಂದರೆ ತಂದೆ ಮತ್ತು ತಾಯಿ, ನಿಮ್ಮ ಮನೆಯೊಳಗೆ ತಂದೆ ಅಥವಾ ತಾಯಿ ಇಬ್ಬರದು ಇನ್ಕಮ್ ಪರಿಗಣಿಸ್ತಾರೆ. ನಿಮ್ಮ ತಾಯಿ ನಿವೃತ್ತಿ ಆಗಿದ್ದಾರೆ ಅಂದ್ರೆ ಪಿಂಚಣಿ ಬರ್ತಿತ್ತಂದ್ರೆ ಅದನ್ನು ಕೂಡ ಇಲ್ಲಿ ಪರಿಗಣಿಸಲಾಗ್ತದೆ. ಇದು ಈ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಮುಖ್ಯವಾಗಿರುವಂಥ ಯೋಜನಾ ನಿರಾಶ್ರಿತರು ಇನ್ಕಮ್ ಹೆಚ್ಚಾದರೆ ನಿಮ್ಮ ಯೋಜನಾ ನಿರಾಶ್ರಿತ ಸರ್ಟಿಫಿಕೇಟ್ ರದ್ದಾಗೋದಿಲ್ಲ, ನಿಮಗೆ ಸಿಗ್ತದೆ. ಮದುವೆ ಆಗಿದ್ದರೂ ಕೂಡ ನಿಮಗೆ ವಿವಾಹಿತ ಮಗಳಿಗೆ ಕೂಡ ಸರ್ಟಿಫಿಕೇಟ್ ಲಭ್ಯವಿದೆ. ವಿಶೇಷ ಚೇತನರು 40ಕ್ಕಿಂತ ಹೆಚ್ಚು ಅಂಗವೈಕಲ್ಯವಿದ್ದರೆ ಅವರಿಗೆ ಮೀಸಲಾತಿ ಸಿಗ್ತದೆ. ಬಹಳಷ್ಟು ವಿದ್ಯಾರ್ಥಿಗಳು ಲಾಸ್ಟ್ ನೇಮಕಾತಿಯಲ್ಲಿ
ಫೇಕ್ ಸರ್ಟಿಫಿಕೇಟ್ ತೆಗೆದುಕೊಂಡು ಈ ವಿಶೇಷ ಅಡಿಯಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದರು. ನಂತರ ಅವರನ್ನು ಗುರುತಿಸಿ ನೌಕರಿ 2 ವರ್ಷ 3 ವರ್ಷ ಮಾಡುತ್ತಿದ್ದರೂ ಕೂಡ ಅವರನ್ನು ಡಿಸ್ಮಿಸ್ ಮಾಡಿದ್ರು. ದಯವಿಟ್ಟು ನಿಮ್ಮ ಅಂಗವಿಕಲತೆ ಸರ್ಟಿಫಿಕೇಟ್ ಕರೆಕ್ಟಾಗಿ ಇರುವುದನ್ನು ನೋಡಿಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡಿನಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅಪ್ಲಿಕೇಶನ್ ಹಾಕುವಾಗ ಅದು ಸ್ವೀಕಾರ ಮಾಡುವುದಿಲ್ಲ. ಆ ಕಾರಣಕ್ಕಾಗಿ ಸರಿಯಾದಂಥ ಆಧಾರ್ ಕಾರ್ಡನ್ನು ರೆಡಿ ಮಾಡಿಕೊಂಡು ಇಲಾಖೆಯವರು ಸೂಚಿಸಿದಂಥ ರೀತಿಯಲ್ಲಿ ಫೋಟೋಗಳು ಎಲ್ಲ ದಾಖಲೆ ಪತ್ರಗಳನ್ನು ನೀವು ಕೇಳಿದ ರೀತಿಯಲ್ಲಿ ಅಪ್ಲೋಡ್ ಮಾಡಬೇಕು. ಸರ್ಕಾರಿ ನೌಕರಿಯಲ್ಲಿದ್ದರೆ NOC ಸರ್ಟಿಫಿಕೇಟ್ ಅಗತ್ಯ ಇಲ್ಲ, ಆದರೆ ಇಲಾಖೆಯಿಂದ ಪರ್ಮಿಷನ್ ತೆಗೆದುಕೊಳ್ಬೇಕು ಎಕ್ಸಾಮ್ ಬರೀಲಕ್ಕಂತ ಹೇಳ್ಯಾರ. ನಾಳೆ ನೌಕರಿಗೆ ಹೋಗೋ ಅಪಾಯಿಂಟ್ಮೆಂಟ್ ಆದ್ರೆ ಆಗ NOC ಸರ್ಟಿಫಿಕೇಟ್ ಬೇಕಾಗ್ತದೆ, ಆಗ ಅದು ಈಗ ಅಗತ್ಯ ಇಲ್ಲ. ಇಷ್ಟು ನನ್ನ ಒಂದು ಹಿಂದಿನ ವಿಡಿಯೋದ ಸ್ಪಷ್ಟೀಕರಣ. ಕೆಲವರು ಸೌಂಡ್ ಕ್ಲಿಯರ್ ಆಗಿಲ್ಲ, ಕೆಲವರಿಗೆ ಸರಿಯಾಗಿ ಕೇಳಿಲ್ಲ ಅಂತಕ್ಕಂಥ ಅಬ್ಜೆಕ್ಷನ್ ಕೂಡ ಇತ್ತು. ಅಲ್ಲಿ ಯಾವ ರೀತಿ ತುಂಬಬೇಕು ಎಲ್ಲ ಅಷ್ಟು ಮಾಹಿತಿ ಕೊಡಲಾಗಿದೆ. ಈ ಒಂದು ಮಾಹಿತಿ ಆಧಾರ ಮೇಲೆ ಮತ್ತೊಮ್ಮೆ ನಾನು ಹೇಳ್ತೀನಿ, ಗ್ರಾಮೀಣ ಕನ್ನಡ ಮಾಧ್ಯಮ ಹಳೆಯ ಸರ್ಟಿಫಿಕೇಟ್ ಇದ್ದರೂ ಕೂಡ ನಡೆಯುತ್ತದೆ. ಯಾವುದೂ ಚಿಂತೆ ಮಾಡಬೇಡಿ. ಇನ್ಕಮ್ ಸರ್ಟಿಫಿಕೇಟ್ ಹಳೇದಿದ್ದರೂ ನಡೀತದೆ. ಬಟ್ ಅಲ್ಲಿ ಶಿಕ್ಷಣಕ್ಕಾಗಿ ನೀವು ಬರ್ಸಿದ್ರೆ ಈ ಏನು ಜಾತಿಗಳು ಹೇಳಿದಲ್ಲ ಅವುಗಳನ್ನು ಬಿಟ್ಟು ಉಳಿದವರು ನೀವು ಅಪ್ಲಿಕೇಶನ್ ಸ್ವೀಕಾರ ಆದರೆ ನಿಮ್ಮದು ಏನೂ ಸಮಸ್ಯೆ ಇಲ್ಲ. ಯಾವುದೇ ಗೊಂದಲಕ್ಕೊಳಗಾಗಬೇಡಿ. ಎಲ್ಲರಿಗೆ ನಮಸ್ಕಾರಗಳು.